ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ. ಗೊಲ್ಲರಹಟ್ಟಿ ಹಾಗೂ ಕಚೋಹಳ್ಳಿ ಬಳಿ ಅಪಘಾತ ಸಂಭವಿಸಿದೆ. ಬೈಕ್ನ ಹಿಂಭಾಗಕ್ಕೆ ಬಿಎಂಟಿಸಿ ಡಿಕ್ಕಿ ಹೊಡೆದಿದ್ದು, ಈ ಹಿನ್ನೆಲೆ ಬೈಕ್ನಲ್ಲಿ ತೆರಳುತ್ತಾ ಇದ್ದಂತಹ ಲಕ್ಷ್ಮಿ ಎನ್ನುವವರು ನೆಲಕ್ಕೆ ಬಿದ್ದಿದ್ದಾರೆ. ನೆಲಕ್ಕೆ ಬಿದ್ದ ಲಕ್ಷ್ಮಿ ತಲೆಯ ಮೇಲೆ ಬಿಎಂಟಿಸಿ ಬಸ್ ಹರಿದಿದೆ. ಸ್ಥಳದಲ್ಲೇ ಮಹಿಳೆ ಸಾವನ್ನಪ್ಪಿದ್ದಾರೆ. ಇನ್ನು ಚಾಲಕನ ವಿರುದ್ಧ ಕೇಸ್ ದಾಖಲಾಗಿದ್ದು, ಮಾರ್ಚ್ 16ರಂದು ನಡೆದಿರುವಂತಹ ಘಟನೆ ಇದು ಅಂತ ತಿಳಿದು ಬಂದಿದೆ. ಕಿಲ್ಲರ್ ಬಿಎಂಟಿಸಿ ಬಸ್ನಿಂದ ಮತ್ತೊಂದು ಅಪಘಾತ ಸಂಭವಿಸಿದೆ. ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ಮಹಿಳೆ ಸಾವನ್ನಪ್ಪಿದ್ದಾರೆ. ಹಿಂಬದಿಯಿಂದ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದ ಹಿನ್ನೆಲೆ ಮಹಿಳೆ ರಸ್ತೆಗೆ ಬಿದ್ದಿದ್ದು, ಚಾಲಕನ ನಿರ್ಲಕ್ಷ್ಯತನದಿಂದ ಬಸ್ ಆಕೆಯ ತಲೆ ಮೇಲೆ ಹರಿದಿದೆ. FI 918 ನಂಬರ್ನ ಬಸ್ನಿಂದ ಈ ಅಪಘಾತ ಆಗಿದೆ. ಈ ಅಪಘಾತದಲ್ಲಿ ಲಕ್ಷ್ಮಿ ಎನ್ನುವಂತಹ ಮಹಿಳೆ ಸಾವನ್ನಪ್ಪಿದ್ದಾರೆ. ಇನ್ನು ಬಿಎಂಟಿಸಿ ಚಾಲಕನ ಮೇಲೆ ಪ್ರಕರಣ ಕೂಡ ದಾಖಲಾಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇನ್ನು ಲಕ್ಷ್ಮಿ ಎನ್ನುವಾಕೆ ಗಾರ್ಮೆಂಟ್ಸ್ನಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ರು. ತನ್ನ ಮೊದಲ ಮಗನಿಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಸವಿತಾ, ಅಪಘಾತ ಆಗಿದೆ. ಬಿಎಂಟಿಸಿ ಬಸ್ ಹಿಂದಿನಿಂದ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಆಕೆ ನೆಲಕ್ಕೆ ಬಿದ್ದಾಗ ಡ್ರೈವರ್ಗೆ ಕಾಣಿಸ್ಲಿಲ್ವಾ? ಆಕೆಯ ಮೇಲೆ ಬಸ್ ಹರಿದಿದೆ. ಚಾಲಕನ ನಿರ್ಲಕ್ಷ್ಯತನನೇ ಈ ಅಪಘಾತಕ್ಕೆ ಕಾರಣನಾ? ಪ್ರತೀಕ್ಷಾ, ಬಿಎಂಟಿಸಿ ಬಸ್ಗೆ ಮತ್ತೊಂದು ಬಲಿಯಾಗಿದೆ ಅಂತ ಹೇಳ್ಬೋದು. ನಗರದಲ್ಲಿ ಬಿಎಂಟಿಸಿ ಈ ನಿರ್ಲಕ್ಷ್ಯದ ಚಾಲನೆ ಮುಂದುವರೆದಿದೆ. ಅದರಲ್ಲೂ ಎಲೆಕ್ಟ್ರಿಕ್ ಬಸ್ ಚಾಲಕರು ನಿರ್ಲಕ್ಷ್ಯದಿಂದ ಒಂದು ಬಸ್ ಚಾಲನೆ ಮಾಡುವ ವಿಡಿಯೋಗಳು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ವೈರಲ್ ಆಗ್ತಾ ಇದ್ದಾವೆ. ಮೊನ್ನೆ ಕೂಡ ಅಂದ್ರೆ ಇದೇ ಮಾರ್ಚ್ 16ರಂದು ಒಂದು ಬಿಎಂಟಿಸಿ ಬಸ್ಗೆ ಮಹಿಳೆ ಒಬ್ಳು ಬಲಿಯಾಗಿದ್ದಾಳೆ. ಆ ಬಸ್ ಘಟಕ 31ಕ್ಕೆ ಸೇರಿರುವಂತಹ ಬಸ್. ಪ್ರಮುಖವಾಗಿ ಈಗಾಗಲೇ ಈ ಒಂದು ಅಪಘಾತದಲ್ಲಿ ಲಕ್ಷ್ಮಿ ಎಂಬಾಕೆ, ಅಂದ್ರೆ ಅವಳು ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಮಗನಿಗೆ ಹುಷಾರಿರಲ್ಲ. ಸೊ ಅವನನ್ನ ಆಸ್ಪತ್ರೆಯಲ್ಲಿ ಇರ್ತಾನೆ. ಅವನನ್ನ ನೋಡಿಕೊಳ್ಳಿಕ್ಕೆ ಹೋಗ್ತಿರುವಂತಹ ಸಮಯದಲ್ಲಿ ಹಿಂಭಾಗದಿಂದ ಬಂದು ಗುದ್ದಿದಂತಹ ಬಸ್ ಏಕಾಏಕಿ ತಲೆ ಭಾಗದಲ್ಲಿ ಚಕ್ರ ಹರಿದು ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ಒಟ್ಟಾರೆ ಬಿಎಂಟಿಸಿ ನಗರದಲ್ಲಿ ಒಂದು ಅಪಘಾತಗಳ ಸಂಖ್ಯೆ ಯಥೇಚ್ಛವಾಗಿ ನಡೀತಾ ಇದೆ. ನಿರ್ಲಕ್ಷ್ಯ ಧೋರಣೆ ಮುಂದುವರೆದಿದೆ. ನಿಗಮ ಕೂಡ ಇದ್ರ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನ ತೋರ್ತಾ ಇದೆ. ಕಳೆದ ಒಂದು 3-4 ದಿನದಲ್ಲಿ 2 ಅಪಘಾತಗಳಾಗ್ತವೆ. ದಿನಕ್ಕೆ ಇಂತಹ ಅಪಘಾತಗಳು ಅದೆಷ್ಟೋ ಆಗ್ತವೆ. ಅಂದ್ರೆ ಸಣ್ಣ ಪುಟ್ಟ ಅಪಘಾತಗಳು ನಡೀತಾ ಇದ್ದಾವೆ. ಜೀವ ಹಾನಿಯಾಗುವ ಹಂತದಲ್ಲಿ ಹೋದಾಗ್ಲೂ ನಿಗಮ ಯಾಕೆ ನಿರ್ಲಕ್ಷ್ಯ ವಹಿಸಿದೆ, ಯಾಕೆ ಚಾಲಕರಿಗೆ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಸಾರ್ವಜನಿಕರಿಗೂ ಕೂಡ ಕಾಡ್ತಾ ಇದೆ. ಈಗಾಗಲೇ ಈ ಬಸ್ ಚಾಲಕನ ಮೇಲೆ FIR ಕೂಡ ಆಗಿದೆ. ಅಪಘಾತ ಆದ ಬಳಿಕ ಘಟನಾ ಸ್ಥಳದಿಂದ ಕಾಲ್ಕಿತ್ತು ಹೋಗಿರ್ತಾರೆ. ಅಂದ್ರೆ ಇಮಿಡಿಯೇಟ್ ಆಗಿ ಪ್ಯಾನಿಕ್ ಆಗಿ ಬಸ್ ಅನ್ನ ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಈ ಎಲ್ಲ ವಿಚಾರಗಳು ಕೂಡ FIR ನಲ್ಲಿ ಉಲ್ಲೇಖ ಆಗಿ ಒಂದು ದೂರು ದಾಖಲಾಗಿದೆ ಅಂತಾನೆ ಹೇಳ್ಬೋದು. ಪ್ರತೀಕ್ಷಾ, ಥ್ಯಾಂಕ್ ಯು ಸವಿತಾ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.